ಅಕ್ಕಿ ಗಸಗಸೆ ಬಾಣಲೆ ಹಾಕೊಂಡು ಹುರ್ಕೊಳ್ಬೇಕು. ಕಾಯನ್ನು ತುರಿದುಕೊಳ್ಳಬೇಕು. 1 ಹಿಡಿಯಷ್ಟು ಕಾಯಿ ತುರಿಯನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಬೇಯಿಸಿದ ಅಕ್ಕಿ ಹುರಿದಿರುವ ಅಕ್ಕಿ ಮತ್ತು ಗಸಗಸೆಯನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಏಲಕ್ಕಿ 2 ಹಾಕಬೇಕು. ಗೋಡಂಬಿ ಬಾದಾಮಿ ನೆನೆಸಿದ ಗೋಡಂಬಿ ಬಾದಾಮಿಯನ್ನು ಮಿಕ್ಸಿಗೆ ಹಾಕಿಕೊಳ್ಳಬೇಕು. ಸ್ವಲ್ಪ ನೀರು ಹಾಕಿಕೊಂಡು ಮಿಕ್ಸಿಯಲ್ಲಿ ರುಬ್ಬಬೇಕು. ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಶಾವಿಗೆಯನ್ನು ಹಾಕಿಕೊಳ್ಳಿ. ಆಪ್ಷನ್, ಬೇಗ ಹಾಕಿಕೊಳ್ಳಬಹುದು, ಏನಿಲ್ಲ. ಒಗ್ಗರಣೆಗೆ ತುಪ್ಪವನ್ನು ಸೇರಿಸಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿಕೊಂಡು ಒಗ್ಗರಣೆ ಪದವನ್ನು ಪಾಯಸಕ್ಕೆ ಹಾಕಿಕೊಳ್ಳಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. 10 ನಿಮಿಷ ಕಾಲ ಕುದಿ ಬಿಟ್ಟು ನಂತರ ಸರ್ವ್ ಮಾಡಿಕೊಳ್ಳಬೇಕು. ಬಿಸಿ ಬಿಸಿ ಬಾದಾಮಿ ಕಾಜು ಪಾಯಸ ರೆಡಿ.